ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಸಿಗಲಿ ಅಂತ ನೂರಾರು ಎಕರೆಯಲ್ಲಿ ಕಲಬುರಗಿಯ ವಿಶ್ವವಿದ್ಯಾಲಯ ಸ್ಥಾಪನೆಗೊಂಡಿದೆ. ಆದರೆ ಇದೀಗ ಅದೇ ನೂರಾರು ಎಕರೆ ಜಮೀನಿನ ಮೇಲೆ ವಿವಿಧ ಸರ್ಕಾರಿ ಇಲಾಖೆಗಳ ಕಣ್ಣು ಬಿದ್ದಿದೆಯಂತೆ. ಸರ್ಕಾರಿ ಇಲಾಖೆ ಕಣ್ಣು ಹಾಕಿರೋದಾದ್ರೂ ಯಾಕೆ, ಅಲ್ಲಾಗ್ತಾ ಇರೋ ಸಮಸ್ಯೆ ಏನು, ವಿದ್ಯಾರ್ಥಿಗಳ ಭವಿಷ್ಯ ಯಾಕೆ ಅತಂತ್ರ ಅಂತ ಹೇಳ್ತಿದ್ದೀವಿ. ಆ ಕುರಿತೊಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಸಿಗಬೇಕು ಅಂತ ರಾಜ್ಯ ಸರ್ಕಾರ 1989ರಲ್ಲಿ ಕಲಬುರಗಿ ಹೊರವಲಯದ ಸೇಡಂ ರಸ್ತೆಯಲ್ಲಿ 794 ಎಕರೆ ಪ್ರದೇಶದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಆರಂಭಿಸಿತ್ತು. ಏಷ್ಯಾದಲ್ಲೇ ಅತಿದೊಡ್ಡ ಕ್ಯಾಂಪಸ್ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿತ್ತು. ಆದ್ರೀಗ ಇದೇ ವಿಶ್ವವಿದ್ಯಾಲಯದ ಭೂಮಿ ಮೇಲೆ ಸರ್ಕಾರದ ಕೆಂಗಣ್ಣು ಬಿದ್ದಿದೆ. ಈಗಾಗಲೇ ಇಎಸ್ಐ ಆಸ್ಪತ್ರೆಗಾಗಿ 150 ಎಕರೆ ಜಮೀನನ್ನ ಸರ್ಕಾರ ತೆಗೆದುಕೊಂಡಿದೆ. ಅದಾದ ಬಳಿಕ ಮತ್ತೆ ವಿವಿಧ ಇಲಾಖೆಗಳ ಕಣ್ಣು ಬಿದ್ದಿದೆ. ಇನ್ನುಳಿದ ಜಮೀನಿನ ಮೇಲೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನ, ಕೆಕೆಆರ್ಡಿ ಕೇಂದ್ರ ಕಚೇರಿ ಸ್ಥಾಪನೆಗಾಗಿ 20 ಎಕರೆ, ಏಮ್ಸ್ ಆಸ್ಪತ್ರೆಗೆ 150 ಎಕರೆ, ಅಗ್ನಿಶಾಮಕ ಕಚೇರಿ ಹಾಗೂ ಸ್ಯಾಟಲೈಟ್ ಬಸ್ ನಿಲ್ದಾಣಕ್ಕಾಗಿ 8 ಎಕರೆ ಜಮೀನು ನೀಡುವಂತೆ ಒಟ್ಟು 18 ಸರ್ಕಾರಿ ಇಲಾಖೆಗಳು 374 ಎಕರೆ ಜಮೀನು ನೀಡುವಂತೆ ವಿವಿಗೆ ಪತ್ರ ಬರೆದಿವೆ. ಈ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಬಿಲ್ಡಿಂಗು ಮತ್ತು ಓಪನ್ ಲ್ಯಾಂಡು ಎಲ್ಲ ಹಿಡ್ಕೊಂಡು 794 ಎಕರೆ 2 ಗುಂಟ ಒಟ್ಟು ಜಾಗ ನಾವು ಕೊಟ್ಟಿರೋದು. 108 ಎಕರೆ 9 ಗುಂಟ ಜಾಗ ಕೊಟ್ಟಿವಿ. ಇವಾಗ 685 ಎಕರೆ 33 ಗುಂಟ ಉಳಿದಿದೆ. 686 ಅನ್ಬೋದು ಹೆಚ್ಚು ಕಡಿಮೆ. ಈಗಾಗಲೇ 108 ಎಕರೆ ಬೇರೆ ಬೇರೆ ಕೊಟ್ಟಿವೆ. ಅದರಾಗ ESI ಹಾಸ್ಪಿಟಲ್ ಮುಖ್ಯ. ಆನಂತರ ಬೇರೆ ಬೇರೆ ಸಂಸ್ಥೆಗಳು GTTC ಆಗ್ಬೋದು. ಆಮೇಲೆ ಕರ್ನಾಟಕ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟು 10 ಎಕರೆ ಜಾಗ ತಗೊಂಡು 150 ಬೆಡ್ಗಳ ಇಂದಿರಾ ಗಾಂಧಿ ಚೈಲ್ಡ್ ಹೆಲ್ತ್ ಹಾಸ್ಪಿಟಲ್. ಹೀಗಾಗಿ ಒಟ್ಟು 108 ಎಕರೆ ಆಲ್ರೆಡಿ ಪಬ್ಲಿಕ್ಕಿಗೆ ಅಥವಾ ಬೇರೆ ಬೇರೆ ಸಂಸ್ಥೆಗಳಿಗೆ ನಾವು ಕೊಟ್ಟಾಗಿದೆ. ಇನ್ನು ವಿವಿ ಜಮೀನನ್ನು ಬೇರೆ ಇಲಾಖೆಗಳಿಗೆ ಕೊಡುವುದರಿಂದ ವಿವಿಯಲ್ಲಿ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗುತ್ತೆ. ಹಾಗೂ ಈ ಇಲಾಖೆಗಳಿಗೆ ಜಮೀನು ಕೊಡೋದ್ರಿಂದ ವಿವಿ ಕ್ಯಾಂಪಸ್ನ ಇಡೀ ಪರಿಸರ ಸಹ ಹಾಳಾಗುತ್ತೆ. ವಿಶ್ವವಿದ್ಯಾಲಯದ ಜಮೀನೇ ಯಾಕೆ ಬೇಕು ಅಂತ ಹಲವರು ಬೇಸರ, ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ಹತ್ರ ದಿವಾಳಿ ಆಗಿದೆ. ರಾಜ್ಯ ಸರ್ಕಾರ ಬೇರೆ ಬೇರೆ ಇಲಾಖೆಗಳು ಪ್ರಸ್ತಾವ ಸಲ್ಲಿಸಿದರೆ ಅದನ್ನು ಅಕ್ವಿಜೇಷನ್ ಮಾಡಿಬಿಟ್ಟು ಕೊಡಬೇಕು. ಆದರೆ ಇವತ್ತು ವಿಶ್ವವಿದ್ಯಾಲಯ, ಕಲಬುರಗಿ ವಿಶ್ವವಿದ್ಯಾಲಯ ಬಹಳ ಪುರಾತನವಾದಂಥ ವಿಶ್ವವಿದ್ಯಾಲಯ. ಅಲ್ಲಿ ಅದು ಅತ್ಯಂತ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಅದು ಗುಲ್ಬರ್ಗದ ಕಿರೀಟಪಾಯವಾದಂಥ ಒಂದು ವಿಶ್ವವಿದ್ಯಾಲಯದ ಜಾಗ. ಯಾವುದೇ ಕಾರಣಕ್ಕೂ ಬೇರೆ ಇಲಾಖೆ ಕೊಡೋದನ್ನು ನಾವು ವಿರೋಧಿಸ್ತೇವೆ. ದುರಂತ ಅಂದ್ರೆ ವಿಶ್ವವಿದ್ಯಾಲಯಕ್ಕೆ ಜಮೀನು ನೀಡಿದ ರೈತರೇ ಹೆಚ್ಚುವರಿ ಪರಿಹಾರಕ್ಕಾಗಿ ಕೋರ್ಟ್ನಲ್ಲಿ ಹೋರಾಟ ನಡೆಸುತ್ತಿದ್ದಾರೆ. ಇದರ ನಡುವೆ ಸರ್ಕಾರದ ಈ ನಿರ್ಧಾರ ಯಾಕೆ ಅನ್ನೋ ಪ್ರಶ್ನೆ ಎದ್ದಿದೆ. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.